Hello children, good morning. Welcome to 5th standard English class. Hope you are all doing good children. Today we are going to learn about the poem Tamarind. Children, you have seen many trees around you. Can you name few of the trees? Yes, you know banyan tree, mango tree, apple tree, many trees you know. What does the tree gives us? Yes, it gives us flowers, it gives us fruits, yes. Then what else does it give? Yes, it gives us shade. And one more thing, very important, it gives us air. Very good, isn't it? It is very essential for our life. Why do we need trees children? ಯಾಕೆ ಬೇಕು ನಮಗೆ ಮರ ಯಾಕೆ ಬೇಕು ಹೇಳಿ. ಎಸ್, ಹಣ್ಣು ಕೊಡುತ್ತೆ, ಹೂವು ಕೊಡುತ್ತೆ, ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ, ಹೌದಲ್ವಾ? ನಮಗೆ ಮರ ಬೇಕಾ ಬೇಡ ಮಕ್ಕಳ? ಬೇಕು. ಯಾಕೆ ಅಂತಂದರೆ ಇಟ್ ಗಿವ್ಸ್ ಅಸ್ ಲೈಫ್. ಇದು ನಮಗೆ ಜೀವವನ್ನು ಕೊಡುತ್ತೆ, ನಾವು ಉಸಿರಾಡೋಂಥ ಗಾಳಿಯನ್ನು ಕೊಡುತ್ತೆ, ಹೌದಲ್ವಾ? ನೀವು ಮನೆಯಲ್ಲಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದೀರಾ, ಗಿಡ ಮರ ಬೆಳೆಸಿದ್ದೀರಾ ನಿಮ್ಮ ಮನೆಗಳಲ್ಲಿ? ಯಾರಾದರೂ ಆ ಮರಗಳನ್ನ ಕಟ್ ಮಾಡಿಬಿಟ್ರೆ ನಿಮ್ಗೇನು ಅನಿಸುತ್ತೆ ಮಕ್ಕಳ? ತುಂಬ ಖುಷಿಯಾಗತ್ತಾ? ನೀವು ಇಷ್ಟಪಟ್ಟು ಬೆಳೆಸಿರೋಂಥ ಒಂದು ಹೂವಿನ ಗಿಡ ಆಗ್ಬೋದು, ಅಥವಾ ಮನೆ ಪಕ್ಕದಲ್ಲಿರೋಂಥ ಒಂದು ಮಾವಿನ ಮರ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಯಾರಾದರೂ ಅದನ್ನು ಬಂದು ಕಟ್ ಮಾಡಿದ್ರೆ ನಿಮಗೆ ಖುಷಿ ಆಗುತ್ತಾ? ನೋ, ಹೌದಲ್ವಾ? ಸಿ, ನವೆಡೇಸ್ ಟ್ರೀಸ್ ಹ್ಯಾಸ್ ಬೀನ್ ರಿಪ್ಡ್ ಅಪಾರ್ಟ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಮತ್ತು ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ ದೇ ಆರ್ ಕಟ್ಟಿಂಗ್ ಟ್ರೀಸ್. ಈಸ್ ಇಟ್ ರೈಟ್ ಚಿಲ್ಡ್ರನ್? ನೋ, ಇಟ್ ಈಸ್ ನಾಟ್ ರೈಟ್, ಇಸಂಟ್ ಇಟ್? ವಿ ನೀಡ್ ಟ್ರೀಸ್. ನಾವು ಬದುಕಬೇಕು ಅಂತಂದರೆ ಗಿಡ ಮರಗಳು ಬೇಕು, ಹೌದಲ್ವಾ? ವಿ ಶುಡ್ ನಾಟ್ ಕಟ್ ಟ್ರೀಸ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ನಮ್ಮ ಸುತ್ತಮುತ್ತ ಗಿಡ ಮರಗಳು ಇದ್ದರೆ ನಮ್ಮ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ, ನಾವು ಕೂಡ ಬದುಕ್ಬೋದು, ಗಾಳಿ ಸಿಗುತ್ತೆ, ಊಟ ಸಿಗುತ್ತೆ, ಹೌದಲ್ವಾ? ಗಿಡ ಮರಗಳಿಂದ ಬರೀ ಹಣ್ಣು, ಹೂವು, ನೆರಳು ಇಷ್ಟೇ ಸಿಗೋದಲ್ಲ, ತರಕಾರಿ, ಹಣ್ಣು, ಹೌದಲ್ವಾ? ಬೆಳೆ ಸಿಗುತ್ತೆ, ಅಕ್ಕಿ, ರಾಗಿ, ಗೋಧಿ, ಹೌದಲ್ವಾ? ನಮಗೆ ಗಿಡ ಮರಗಳಿಂದ ನಮಗೆ ದಿನನಿತ್ಯಕ್ಕೆ ಬೇಕಾಗಿರೋಂಥ ಆಹಾರ ಕೂಡ ಸಿಗುತ್ತೆ, ಹೌದಲ್ವಾ? ನಾವು ಇಂಥ ಗಿಡ ಮರಗಳನ್ನು, ನಮ್ಮ ಸುತ್ತಮುತ್ತ ಇರೋಂಥ ಗಿಡ ಮರಗಳನ್ನು ಸಿಟಿ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಟ್ ಮಾಡಬಾರ್ದು, ಇಸಂಟ್ ಇಟ್? ವಿ ಶುಡ್ ನಾಟ್ ಕಟ್ ಟ್ರೀಸ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ಟುಡೇ ಇನ್ ಅವರ್ ಪೋಯಮ್ ದ ಟ್ಯಾಮ್ರಿನ್, ಅವರ್ poetess is very sad. Let's see what happened to her. What is the poem name? Tamarind. What do you mean by tamarind children? What is this? Can you tell me what is this? ಎಲ್ಲರಿಗೂ ಇದು ಗೊತ್ತು, ಚೆನ್ನಾಗಿ ಗೊತ್ತು, ತಿಂದಿರ್ತೀರ ನೀವೆಲ್ಲ, ಹೌದಲ್ವಾ? ವಾಟ್ ಈಸ್ ದಿಸ್? ಟ್ಯಾಮ್ರಿನ್ ಮೀನ್ಸ್ ವಾಟ್? ಎಸ್, ಹುಣಸೆ ಹಣ್ಣು. ಬಿಫೋರ್ ಗೋಯಿಂಗ್ ಟು ಪೋಯಮ್ ವಿಲ್ ಲರ್ನ್ ಫ್ಯೂ ನ್ಯೂ ವರ್ಡ್ಸ್. ಶಾಲ್ ವಿ? BOUGHS, ಬೌಸ್. ಬೌಸ್. ವಾಟ್ ಡು ಯು ಮೀನ್ ಬೈ ಬೌಸ್? ವಾಟ್ ಡು ಯು ಸಿ ಹಿಯರ್ ಚಿಲ್ಡ್ರನ್? ಎಸ್, ಟ್ರೀ. ಮರ ಕಾಣಿಸ್ತಿದಲ್ವಾ? ಮರದಲ್ಲಿ ಏನಿದೆ ಇವೆಲ್ಲ? ಇದಕ್ಕೇನಂತೀವಿ ನಾವು? ಏನಿದು? ಎಸ್, ಬ್ರಾಂಚಸ್. ಅದನ್ನು ರೆಂಬೆ ಕೊಂಬೆಗಳು ಅಂತ ಕರಿತೀವಿ. ಬೌಸ್ ಅಂದ್ರೇನು? ಬ್ರಾಂಚಸ್. ಬ್ರಾಂಚಸ್. ಬ್ರಾಂಚಸ್ ಅಂದರೆ ಏನು ಮಕ್ಕಳ? ರೆಂಬೆ ಕೊಂಬೆಗಳು. ಮರದಲ್ಲಿ, ಗಿಡದಲ್ಲಿ ಬಿಡುವಂತಹ ರೆಂಬೆ ಕೊಂಬೆಗಳನ್ನು ನಾವು ಬೌಸ್ ಅಂತ ಕರಿತೀವಿ. Shall we make a sentence for this one? See here. Birds build nest on the boughs of tree. ಗಿಡದ, ಈ ಮರದ ಕೊಂಬೆ ಮೇಲೆ ಪಕ್ಷಿಗಳು ಗೂಡನ್ನು ಕಟ್ಟಿಕೊಳ್ತವೆ, ಹೌದಲ್ವಾ? ಎಸ್. Shall we move for the second one? See here. Eager. Repeat after me children. Eager. Yes. What is this boy is doing? Yes, he is looking through telescope, isn't it? ಟೆಲಿಸ್ಕೋಪ್ನ ಎಲ್ಲಿ ಯೂಸ್ ಮಾಡ್ತೀವಿ ಮಕ್ಕಳ ನಾವು?
ಎಸ್, ದೂರದಲ್ಲಿರೋಂಥ ವಸ್ತುಗಳನ್ನು ನೋಡೋದಕ್ಕೆ ನಾವು ಟೆಲಿಸ್ಕೋಪ್ನ ಬಳಸ್ತೀವಿ. ಏನಿದೆ ದೂರದಲ್ಲಿ ಅಂತ ತಿಳ್ಕೊಳೋದಕ್ಕೆ ನಮಗೇನಾಗಿರುತ್ತೆ? ಆಸಕ್ತಿ. ಈಗರ್ ಅಂದರೆ ಏನು? ಕೀನ್ ಟು ಡೂ ಸಮಥಿಂಗ್, ಎಕ್ಸೈಟ್ ಅಬೌಟ್ ಸಮಥಿಂಗ್. ಕೀನ್ ಟು ಡೂ ಸಮಥಿಂಗ್. ಕೀನ್ ಅಂದ್ರೇನು? ತುಂಬ ಆಸಕ್ತಿ, ಯಾವುದರ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ. ಎಕ್ಸೈಟೆಡ್ ಅಬೌಟ್ ಸಮಥಿಂಗ್ ಅಂದರೆ ಯಾವುದಾದ್ರು ಒಂದು ಹೊಸ ವಿಷಯವನ್ನು ಹೇಗಾದರೂ ಮಾಡಿ ತಿಳ್ಕೊಬೇಕು ಅನ್ನೋಂಥ ಆಸಕ್ತಿ. ಇದನ್ನು ನಾವೇನಂತ ಕರಿತೀವಿ? ಈಗರ್. Shall we make a sentence for this one? See here. Sam is very eager to know about stars. ಇಲ್ಲಿ ಸ್ಯಾಮ್ಗೆ ಯಾವುದ್ರ ಬಗ್ಗೆ ಈಗರ್ ಇದೆ? ಯಾವುದ್ರ ಬಗ್ಗೆ ಈಗರ್ ಇದೆ? ಟು ನೋ ಅಬೌಟ್ ಸ್ಟಾರ್ಸ್. ಆಕಾಶದಲ್ಲಿರುವಂಥ ನಕ್ಷತ್ರಗಳ ಬಗ್ಗೆ ತಿಳ್ಕೋಬೇಕು ಅಂತ ಅವನಿಗೆ ಆಸಕ್ತಿ ಜಾಸ್ತಿ ಇದೆ. Shall we move for the third one? See here. Drew. What do you mean by drew? ಏನು ಡ್ರ್ಯೂ ಅಂತಂದರೆ? See here children. Past tense of draw. To pull, to attract, to pull ಅಂತಂದ್ರೆ ಏನು? ನಮ್ಮ ಕಡೆಗೆ ಸೆಳೆಯುವಂಥದ್ದು. See here. What do you see here? See, there is a magnet and there is a nut. Did you observe children? Yes, the nuts are attracted to, yes, magnet, isn't it? Drew means what? To pull, to attract. Did you understand? ಸೆಳೆಯೋದು, ನಮ್ಮ ಕಡೆಗೆ ಸೆಳೆಯುವಂಥದ್ದು. Shall we go for the next one? See here. Hasten. Hasten. What do you mean by hasten? Shall we see? See here. Yes. To move quickly. ಏನಂಗಂದ್ರೆ? To move quickly ಅಂದರೆ ಬೇಗ ಚಲಿಸೋದು, ಬೇಗ ಫಾಸ್ಟಾಗಿ ಚಲಿಸೋದು, ಬೇಗ ಹೋಗುವಂಥದ್ದು. ನೋಡಿ ಇಲ್ಲಿ. Did you see children? Yes, the dog is running towards the food. It's moving quickly towards the food. Did you see? Yes, hasten means what? To move quickly. Shall we go for the next one children? Here. Merely. Repeat after me children. Merely. Yes, what do you mean by merely? See here. Only as described and nothing more. Only as described and nothing more. What do you mean by that? ಹೇಗಿದೆಯೋ ಹಾಗೇನೆ ಅದನ್ನು ವಿವರಿಸೋದು, ಡಿಸ್ಕ್ರೈಬ್ ಮಾಡೋವಂಥದ್ದು. ಓಕೆ, ಸಿ ಹಿಯರ್. Shall we make a sentence for this one? Ravi was merely admiring Taj Mahal. After seeing Taj Mahal, Ravi was merely admiring ಅಂದರೆ ಹೇಗಿದೆಯೋ ಅದನ್ನು ಹಾಗೇನೆ ಆ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾನೆ. Isn't it? Shall we go for the next one? See here. In vain. What do you mean by in vain? Yes, tell me. Can you see this man? How is he now? Yes, he is looking very sad. Isn't it? Yes, he was playing some game. Isn't it? I think he has lost the game. Isn't it? See here. In vain means what? Without success. ಅಂತಂದರೆ ಸೋಲೋದು, ಅಂದರೆ ಫಲಿತಾಂಶ ಇಲ್ಲದೆ ಇರೋಂಥದ್ದು. ಓಕೆ, shall we make a sentence for this one? Rafael Nadal tried in vain to win the match. Who is he? Rafael Nadal. Did you understand? He tried in vain to win the match. ಅಂತಂದರೆ ಗೆಲ್ಲೋದಕ್ಕೆ ವ್ಯರ್ಥ ಪ್ರಯತ್ನವನ್ನು ಪಟ್ಟ. ವ್ಯರ್ಥ. ಇನ್ ವೇನ್ ಅಂದ್ರೆ ಏನರ್ಥ? ವ್ಯರ್ಥ. Did you understand? ಅಂದರೆ ಅದಕ್ಕೆ ನಾವು ಏನೂ ಸಕ್ಸಸ್ ಸಿಗೋದಿಲ್ಲ ಅಂತ ಅರ್ಥ. Shall I go for the next one? Winding. What is this? Winding. Winding means what? Can you see picture here? ಹೇಗಿದೆ ರಸ್ತೆ ಇಲ್ಲಿ? ಹೌದು, ಅಂಕುಡೊಂಕಾದ ದಾರಿ. ಹೌದಲ್ವಾ? ಅಂಕುಡೊಂಕಾದ ದಾರಿ. ವೈಂಡಿಂಗ್ ಅಂದರೆ ಏನರ್ಥ? See here.
ಗೋಯಿಂಗ್ ಇನ್ ಕರ್ವ್ಸ್ ಆರ್ ಟ್ವಿಸ್ಟ್. ಅಂಕುಡೊಂಕಾದ ದಾರಿ ಇರೋಂಥದ್ದನ್ನು ನಾವು ವೈಂಡಿಂಗ್ ಅಂತ ಕೂಡ ಕರಿತೀವಿ. ಓಕೆ, ಶಾಲ್ ವಿ ಮೇಕ್ ಅ ಸೆಂಟೆನ್ಸ್ ಫಾರ್ ದಿಸ್ ಒನ್? ಸಿ, ದ ಕಾರ್ ಈಸ್ ಮೂವಿಂಗ್ ಇನ್ ಅ ವೈಂಡಿಂಗ್ ಲೇನ್. ಲೇನ್ ಅಂದ್ರೇನು? ರಸ್ತೆ. ಅಂಕುಡೊಂಕಾದ ರಸ್ತೆಯಲ್ಲಿ ಕಾರ್ ಚಲಿಸ್ತಾ ಇದೆ. ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಒನ್? ಸಿ ಹಿಯರ್, magnificent. What is this word? Magnificent. Can you repeat after me? Magnificent. What do you mean by magnificent? See here, what is this, children? Yes, this is Mysore Palace. ಹೇಗಿದೆ ಇದು? ಹೇಗಿದೆ ನೋಡಿದ್ದೀರಾ ಮಕ್ಕಳ? ನೀವು ಮೈಸೂರು ಪ್ಯಾಲೇಸ್ ನೋಡಿದ್ದೀರಾ? ಹೇಗಿದೆ ಇದು? ಎಸ್, ಇಟ್ಸ್ ವೆರಿ ವಂಡರ್ಫುಲ್, ಬ್ಯೂಟಿಫುಲ್. ಹೌದಲ್ವಾ? ಭವ್ಯವಾಗಿದೆ. ಬರೀ ಬ್ಯೂಟಿಫುಲ್ ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ನಾವು ಡಿಸ್ಕ್ರೈಬ್ ಮಾಡೋಂಥದ್ದು. ಬಟ್ ಮ್ಯಾಗ್ನಿಫಿಸೆಂಟ್ ಅಂದರೆ ಭವ್ಯವಾಗಿದೆ ಅಂತ ಹೇಳ್ತೀವಿ. ವಂಡರ್ಫುಲ್. ಸಿ ಹಿಯರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನಿಫಿಸೆಂಟ್? ಗ್ರೇಟ್ ಆರ್ ವಂಡರ್ಫುಲ್. ಶಾಲ್ ವಿ ಮೇಕ್ ಅ ಸೆಂಟೆನ್ಸ್ ಫಾರ್ ದಿಸ್ ಒನ್? ಸಿ ಹಿಯರ್, ಮೈಸೂರು ಪ್ಯಾಲೇಸ್ ಈಸ್ ಅ ಮ್ಯಾಗ್ನಿಫಿಸೆಂಟ್ ಬಿಲ್ಡಿಂಗ್. ಭವ್ಯವಾದ ಕಟ್ಟಡ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್, ಚಿಲ್ಡ್ರನ್? Shall we sing the rhyme now? Okay, keep your books open. Shall we sing the poem now? Okay, here we go. Nobody knows where my tamarind stood, just by a winding lane. Each year it gave me fruit and shade and drew me to my home again. I love to sit beneath her shady bough and rest up for a while, to gaze out upon the distant blue hills with laughter and a smile. And now that I'm back, I'm eager to find my tamarind again. I hasten down to that favorite spot. I search, but I search in vain. Then I stop and I stare. I stand quite still. I listen to my heart. That magnificent tree that was my life has just been ripped apart. I turn to the hills, my eyes filled with tears, for sure I lost my soul. Where once it stood tall, there's nothing there now, merely an empty hole. Children, did you sing the poem with me? Did you enjoy? See here, how is this girl feeling now? Yes, she is very sad. Why is she sad? Yes, the tamarind tree is ripped apart. It's cut down, isn't it? When we see any tree, it's cut, then we feel very sad. ನಾವು ನೆಟ್ಟಿರುವಂಥ ಮರವನ್ನು ಯಾರು ಕಟ್ ಮಾಡಿದ್ರೆ ಹೇಗಿರುತ್ತೆ ನಮಗೆ? ಎಸ್, ತುಂಬ ದುಃಖ ಆಗುತ್ತೆ. Now we'll read the poem and we'll understand line by line. Shall we? See here. Nobody knows where my tamarind stood. You should repeat after me. Okay? Nobody knows where my tamarind stood. ಅಂದರೆ ಯಾರಿಗೂ ಗೊತ್ತಿಲ್ಲ ನನ್ನ ಟ್ಯಾಮರಿನ್ ಅಂದರೆ ಆಗಲೇ ಏನಂತ ಹೇಳಿದೆ ನಾನು? ಎಸ್, ಹುಣಸೆ ಮರ. ಹುಣಸೆ ಹಣ್ಣಿನ ಮರ ಎಲ್ಲಿ ನಿಂತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಬೈ ಅ ವೈಂಡಿಂಗ್ ಲೇನ್. ವೈಂಡಿಂಗ್ ಲೇನ್ ಅಂದರೆ ಆಗಲೇ ನಾನೇನಂತ ಹೇಳಿದೆ? ಅಡ್ಡಾದಿಡ್ಡಿ ದಾರಿ ಇರುತ್ತಲ್ವಾ? ಹೌದು, ಆ ಥರ ದಾರಿಯನ್ನು ವೈಂಡಿಂಗ್ ಲೇನ್ ಅಂತ ಕರಿತೀವಿ. ಘಾಟ್ ಸೆಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ನೋಡ್ತೀರಲ್ವ ಇದನ್ನು? ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ರೋಡ್ ಹೇಗಿರುತ್ತೆ? ಸ್ಟ್ರೈಟ್ ಆಗಿರುತ್ತಾ? ಇಲ್ಲ, ವೈಂಡಿಂಗ್ ಲೇನ್ ಸುತ್ತಕೊಂಡು ನಾವು ಹೋಗ್ತೀವಿ, ಹೌದಲ್ವಾ? ಜಸ್ಟ್ ಬೈ ಅ ವೈಂಡಿಂಗ್ ಲೇನ್. ಎಲ್ಲಿದೆಯಂತೆ ಟ್ಯಾಮರಿನ್ ಟ್ರೀ? ಎಸ್, ವೈಂಡಿಂಗ್ ಲೇನಲ್ಲಿ ಇದೆ. ಸಿ ಹಿಯರ್, ಈಚ್ ಇಯರ್ ಇಟ್ ಗೇವ್ ಮೀ ಫ್ರೂಟ್ ಅಂಡ್ ಶೇಡ್ ಅಂಡ್ ಡ್ರೂ me to my home again.
ಈಚ್ ಇಯರ್ ಅಂದರೆ ಪ್ರತಿ ವರ್ಷ. ಇಟ್ ಗೇವ್ ಮೀ ಫ್ರೂಟ್. ಟ್ಯಾಮ್ರಿನ್ ಟ್ರೀ ಏನು ಕೊಡುತ್ತೆ ನಮಗೆ? ಫ್ರೂಟ್. ಟ್ಯಾಮ್ರಿನ್ ಫ್ರೂಟ್ ಕೊಡುತ್ತೆ. ದೆನ್ ವಾಟ್ ಎಲ್ಸ್ ಇಟ್ ಗಿವ್ಸ್? ಎಸ್, ಶೇಡ್. ಶೇಡ್ ಅಂದರೆ ಏನು? ನೆರಳನ್ನು ಕೊಡುತ್ತೆ. ಮತ್ತು ಏನು ಮಾಡುತ್ತಂಥದ್ದು? ಡ್ರ್ಯೂ. ಡ್ರ್ಯೂ ಅಂತಂದರೆ ಆಗಲೇ ಏನಂತ ಹೇಳಿದೆ ನಾನು? ಆಕರ್ಷಣೆ ಮಾಡೋದು, ಸೆಳೆಯುವಂಥದ್ದು. ಮೀ ಟು ಮೈ ಹೋಮ್ ಅಗೇನ್. ಇಲ್ಲಿ ಪದ್ಯವನ್ನು ಬರೆದಿರೋಂಥವ್ರು ಬೇರೆ ಊರಿನಲ್ಲಿ ಎಲ್ಲೋ ಇರಬೇಕು. ಸೊ ಪ್ರತಿ ವರ್ಷ ಅದು ತನ್ನ ಕಡೆಗೆ ಸೆಳೀತಾ ಇದೆ, ಮನೆ ಕಡೆಗೆ ಬಾ ಅಂತ ಹೇಳಿ. ಯಾರು ಸೆಳೀತಾ ಇರೋದು? ಟ್ಯಾಮ್ರಿನ್ ಟ್ರೀ. ಆ ಟ್ಯಾಮ್ರಿನ್ ಟ್ರೀನ ತುಂಬ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಕವಿ. See here, I love to sit beneath her shady boughs. I loved. ಲವ್ ಅಂದ್ರೇನು? ಪ್ರೀತಿ ಮಾಡ್ತೀನಿ. ಏನನ್ನು ಪ್ರೀತಿ ಮಾಡೋದು? ಸಿಟ್ ಬಿನೀತ್. ಬಿನೀತ್ ಅಂದ್ರೆ ಏನು? ಕೆಳಗಡೆ. ಹರ್ ಶೇಡಿ ಬೌಸ್. ಬೌಸ್ ಅಂದರೆ ಏನಂತ ಹೇಳಿದೆ ನಾನಾಗಲೇ? ಹೌದು, ರೆಂಬೆ ಕೊಂಬೆಗಳು. ಮರದ ರೆಂಬೆ ಕೊಂಬೆಗಳನ್ನು ನಾವು ಬೌಸ್ ಅಂತ ಕರಿತೀವಿ. ಶೇಡಿ. ಶೇಡಿ ಅಂದರೆ ಏನರ್ಥ? ನೆರಳು. ನೆರಳು ಕೊಡುವಂತಹ ರೆಂಬೆ ಕೊಂಬೆಗಳ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಆ್ಯಂಡ್ ರೆಸ್ಟ್ ಅಪ್ ಫಾರ್ ಅ ವೈಲ್. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಇಷ್ಟ. ವೈಲ್ ಅಂದರೆ ಸ್ವಲ್ಪ ಹೊತ್ತು. ಟು ಗೇಸ್ ಔಟ್ ಅಪಾನ್ ದ ಡಿಸ್ಟೆಂಟ್ ಬ್ಲೂ ಹಿಲ್ಸ್. ಟು ಗೇಸ್ ಔಟ್. ಗೇಸ್ ಔಟ್ ಅಂದರೆ ಏನರ್ಥ? ದೂರದಲ್ಲಿರುವಂತಹ ಬ್ಲೂ ಹಿಲ್ಸ್ನ. ಬ್ಲೂ ಹಿಲ್ಸ್ ಅಂದ್ರೇನು? ಎಸ್, ವೆರಿ ಗುಡ್. ನೀಲಿ ಬೆಟ್ಟಗಳನ್ನು ನೋಡುವಂತಹ ಆ ಪ್ರಕ್ರಿಯೆ ನನಗೆ ತುಂಬ ಇಷ್ಟ. ವಿತ್ ಲಾಫ್ಟರ್ ಆ್ಯಂಡ್ ಅ ಸ್ಮೈಲ್. ಮರದ ಕೆಳಗಡೆ ಕೂತ್ಕೊಂಡು ದೂರದಲ್ಲಿರುವಂಥ ಬೆಟ್ಟನ ನೋಡ್ತಾ ಇದ್ರೆ ಹೇಗನ್ಸುತ್ತೆ ನಮಗೆ? ಎಸ್, ವಿ ಫೀಲ್ ಹ್ಯಾಪಿ. ಲಾಫ್ಟರ್ ಆ್ಯಂಡ್ ಅ ಸ್ಮೈಲ್. ಆ್ಯಂಡ್ ನೌ ದಟ್ ಐ ಆಮ್ ಬ್ಯಾಕ್, ಐ ಆಮ್ ಈಗರ್ ಟು ಫೈಂಡ್. ನಾನು ಈಗ ವಾಪಸ್ ಬಂದಿದ್ದೀನಿ. ಐ ಆಮ್ ಬ್ಯಾಕ್ ಅಂದರೆ ಏನರ್ಥ? ಕವಿ ಬೇರೆ ಊರಿಗೆ ಹೋಗಿದ್ದಾರೆ, ಈಗ ವಾಪಸ್ ಬಂದಿದ್ದಾರೆ. ಐ ಆಮ್ ಈಗರ್ ಟು ಫೈಂಡ್. ಈಗರ್ ಅಂದರೆ ಏನಂತ ಹೇಳಿದೆ ಆಗಲೇ ನಾನು? ಆಸಕ್ತಿ. ಏನೋ ತಿಳ್ಕೋಬೇಕು ಅಂತ ಆಸಕ್ತಿ. ಏನನ್ನು ತಿಳ್ಕೋಬೇಕಂತೆ? ಮೈ ಟ್ಯಾಮರಿಂಡ್ ಅಗೇನ್. ನನ್ನ ಟ್ಯಾಮ್ರಿಂಡ್ ಹೇಗಿದೆ ಈಗ ಅಂತ ತಿಳ್ಕೋಬೇಕು ಅಂತ ಕವಿಗೆ ಆಸಕ್ತಿ ಇದೆ. ಐ ಹೇಸನ್ ಡೌನ್ ಟು ದಟ್ ಫೇವ್ರೆಟ್ ಸ್ಪಾಟ್. ಹೇಸನ್ ಅಂದರೆ ಆಗಲೇ ಏನಂತ ಹೇಳಿದೆ ನಾನು ಮಕ್ಕಳ? ಹೌದು, ಮೂವ್ ಕ್ವಿಕ್ಲಿ. ಬೇಗ ಹೋಗೋದು. ಎಲ್ಲಿಗಂತೆ? ಫೇವ್ರೆಟ್ ಸ್ಪಾಟ್. ಆ ಕವಿದು ಫೇವ್ರೆಟ್ ಸ್ಪಾಟ್ ಯಾವುದು? ಎಸ್, ಟ್ಯಾಮ್ರಿನ್ ಟ್ರೀ ಹತ್ರ ಹೋಗೋದು. ಅದ್ರ ಕೆಳಗಡೆ ಕೂತ್ಕೊಂಡು ದೂರ ಬೆಟ್ಟವನ್ನು ನೋಡೋವಂಥದ್ದು. ಹೌದಲ್ವಾ? ಫೇವ್ರೆಟ್ ಸ್ಪಾಟ್. ಅದನ್ನು ನೋಡಬೇಕು ಅಂತ ಬೇಗ ಓಡ್ತಾ ಇದ್ದಾರೆ. ಐ ಸರ್ಚ್ ಬಟ್ ಸರ್ಚ್ ಇನ್ ವೇನ್. ಐ ಸರ್ಚ್. ಸರ್ಚ್ ಅಂದರೆ ಏನು? ಹುಡ್ಕೋದು. ಆದರೆ ಹುಡುಕಾಟ ಏನಾಗ್ತಾ ಇದೆಯಂತೆ? ವೇನ್. ವಾಟ್ ಯು ಮೀನ್ ಬೈ ವೇನ್ ಚಿಲ್ಡ್ರನ್? ಆಗಲೇ ವೇನ್ ಅಂದರೆ ಅರ್ಥ ಹೇಳಿದೆ. ಏನಂತ ಹೇಳಿದೆ ನಾನು? ಎಸ್, ವ್ಯರ್ಥ. ಅಂದರೆ ಹುಡುಕಿದ್ದು ವ್ಯರ್ಥ ಆಯಿತು. ನಾವು ಹುಡುಕಿದ್ದು ವ್ಯರ್ಥ ಆಗೋದು ಯಾವಾಗ ಮಕ್ಕಳ? ಎಸ್, ನಾವು ಹುಡುಕಿದ್ದು ಸಿಕ್ಕದೇ ಇದ್ದಾಗ ನಮಗೆ ಅದು ವ್ಯರ್ಥ ಅಂತ ಅನಿಸುತ್ತೆ. ಇಲ್ಲಿ ಕೂಡ ಕವಿ ಹುಡುಕ್ತಾ ಇದ್ದಾರೆ, ಬಟ್ ಸರ್ಚ್ ಇನ್ ವೇನ್. ಸಿಗ್ತಾ ಇಲ್ಲ, ವ್ಯರ್ಥ ಆಗಿದೆ. ಯಾಕೆ ನೋಡೋಣ. ದೆನ್ ಐ ಸ್ಟಾಪ್ ಆ್ಯಂಡ್ ಐ ಸ್ಟೇರ್. ಆಗ ಕವಿ ಅಲ್ಲೇ ನಿಂತ್ಕೊಂಡು ಸ್ಟೇರ್. ಸ್ಟೇರ್ ಅಂದರೆ ಏನರ್ಥ? ಒಂದೇ ಕಡೆ ದೃಷ್ಟಿಸಿ ನೋಡೋವಂಥದ್ದು. ನೋಡ್ತಾ ಇದ್ದಾರೆ. ಐ ಸ್ಟ್ಯಾಂಡ್ ಕ್ವೈಟ್ ಸ್ಟಿಲ್. ಅಲ್ಲೇ ನಿಂತ್ಕೊಂಡು ನಿಶಬ್ದವಾಗಿ ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋಯ್ತು? ಮರ. ಟ್ಯಾಮ್ರಿನ್ ಮರ ಎಲ್ಲೋಯ್ತು? ಐ ಲಿಸನ್ ಟು ಮೈ ಹಾರ್ಟ್. ನೌ ದ ಪೊಯೆಟ್ ಈಸ್ ಲಿಸನಿಂಗ್ ಟು ಹಾರ್ಟ್. ಅವ್ರು ಕೇಳಿಸ್ಕೋತಾ ಇದ್ದಾರೆ, ಏನಾಗಿರ್ಬೋದು ನನ್ನ ಮರಕ್ಕೆ ಅಂತ. ಶಿ ವಾಸ್ ಥಿಂಕಿಂಗ್. ವಾಟ್ ಹ್ಯಾಪನ್? ದಟ್ ಮ್ಯಾಗ್ನಿಫಿಸೆಂಟ್ ಟ್ರೀ ದಟ್ ವಾಸ್ ಮೈ ಲೈಫ್ ಹ್ಯಾಸ್ ಜಸ್ಟ್ ಬೀನ್ ರಿಪ್ಡ್ ಅಪಾರ್ಟ್. ಅಂದರೆ ಅಷ್ಟು ದೊಡ್ಡದಾದಂಥ ಮರ, ನನ್ನ ಜೀವ ಆಗಿದ್ದಂಥ ಮರ ಹ್ಯಾಸ್ ಜಸ್ಟ್ ಬೀನ್ ರಿಪ್ಡ್ ಅಪಾರ್ಟ್. ಅಂದರೆ ಅದನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಸೊ ಹೇಗಿರುತ್ತೆ ಆವಾಗ ಕವಿಗೆ? ಹೇಗನ್ಸುತ್ತೆ? ಎಸ್, ವಾಟ್ ಹ್ಯಾಪನ್?
ಐ ಟರ್ನ್ ಟು ದ ಹಿಲ್ಸ್. ಬೆಟ್ಟದ ಕಡೆಗೆ ತಿರುಗಿದ್ರು ಮೈ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಆಗ ಕವಿಗೆ ಏನನ್ನಿಸ್ತು? ಅವರ ಕಣ್ಣುಗಳು ತುಂಬಿ ಬಂತು, ಕಣ್ಣೀರು ತುಂಬಿ ಬಂತು. ಯಾವಾಗ ನಮಗೆ ತುಂಬ ದುಃಖ ಆಗುತ್ತೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಹೌದಲ್ಲ ಮಕ್ಕಳ? ಇಲ್ಲಿ ತುಂಬ ದುಃಖ ಆಗಿದೆ. ಏನಕ್ಕೆ ದುಃಖ ಆಗಿದೆ ಕವಿಗೆ? ಎಸ್, ದ ಫೇವ್ರೆಟ್ ಟ್ಯಾಮ್ರಿನ್ ಟ್ರೀ ವಾಸ್ ripped apart, isn't it? Yes. For sure I have lost my soul. ನನಗೆ ನನ್ನ ಜೀವವನ್ನೇ ಕಳ್ಕೊಂಡ ಹಾಗೆ ದುಃಖ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇರೋದು? ಕವಿ. ಎಸ್. ವೇರ್ ಒನ್ಸ್ ಇಟ್ ಸ್ಟುಡ್ ಟಾಲ್ ದೇರ್ ಈಸ್ ನಥಿಂಗ್ ದೇರ್ ನೌ. ಅಂದರೆ ಒಂದು ಸಮಯದಲ್ಲಿ ಅಷ್ಟು ಎತ್ತರವಾಗಿ ನಿಂತಿದ್ದಂಥ ಮರ ದೇರ್ ಈಸ್ ನಥಿಂಗ್ ದೇರ್ ನೌ, ಈಗ ಅಲ್ಲಿ ಏನೂ ಇಲ್ಲ. ಏನಿದೆಯಂತೆ ಅಲ್ಲಿ? ಮಿಯರ್ಲಿ ಆ್ಯನ್ ಎಂಟಿ ಹೋಲ್, ಬರೀ ಖಾಲಿಯಾದಂತಹ ಒಂದು ಸ್ಥಳ, ಒಂದು ತೂತಿದೆ ಅಷ್ಟೇನೆ. ಅಲ್ಲಿ ಕಟ್ ಮಾಡಿರೋಂಥ ಜಾಗದಲ್ಲಿ, ಆ ಮರವನ್ನು ಕಿತ್ತಾಕಿರೋಂಥ ಜಾಗದಲ್ಲಿ ಒಂದು ಖಾಲಿ ಜಾಗ ಇದೆ ಅಷ್ಟೇನೆ ಅಂತ ಹೇಳಿ ಕವಿಗೆ ತುಂಬ ದುಃಖ ಆಗಿದೆ. ಈ ಪದ್ಯವನ್ನು ಬರೆದವ್ರು ಯಾರು? ಡು ಯು ನೋ? ಎಸ್, ಇಟ್ಸ್ ಅನಾನಿಮಸ್. ಅಂತಂದರೆ ಇದು ಯಾರು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕವಿಯ ಹೆಸರನ್ನು ಇಲ್ಲಿ ಕೊಟ್ಟಿಲ್ಲ. ನೀವು ಫೋಕ್ ಸಾಂಗ್ಸ್ ಅಂತ ಕೇಳಿದ್ದೀರಾ, ಹೌದಲ್ವ ಮಕ್ಕಳ? ಫೋಕ್ ಸಾಂಗ್ಸ್ ಅಂದರೆ ಏನು? ಎಸ್, ಜನರಿಂದ ಜನರಿಗೆ ಹೋಗಿರೋಂಥ ಪದ್ಯಗಳು, ಹೌದಲ್ವಾ? ಅದಕ್ಕೆ ಕವಿ ಹೆಸರು ಇರೋದಿಲ್ಲ. ಅದೇ ಥರನೇ ಈ ಪದ್ಯಕ್ಕೂ ಕೂಡ ಕವಿ ಹೆಸರು ಇಲ್ಲ, ಅನಾನಿಮಸ್. ಡಿಡ್ ಯು ಲೈಕ್ ದ ಪೋಯಮ್ ಚಿಲ್ಡ್ರನ್? ಡಿಡ್ ಯು ಲೈಕ್ ದ ಪೋಯಮ್? ಎಸ್. Are you feeling sad for the tamarind tree? Yes. So, we should not cut the trees. We should grow more and more trees. ನಾವು ಗಿಡ ಮರಗಳನ್ನು ಜಾಸ್ತಿ ಬೆಳೆಸಿದಷ್ಟು ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ, ನೆರಳು ಸಿಗುತ್ತೆ, ಆಹಾರ ಸಿಗುತ್ತೆ, ನಮಗೆ ಜೀವ ಸಿಗುತ್ತೆ, ಹೌದಲ್ವಾ? ಸೊ ಮರಗಳನ್ನು ನಾವು ಕಟ್ ಮಾಡಬಾರ್ದು. ವಿ ಶುಡ್ ನಾಟ್ ಕಟ್ ಟ್ರೀಸ್. ವಿ ಶುಡ್ ಪ್ಲಾಂಟ್ more and more trees, isn't it? Shall I ask you a few questions, children? See here. You have to write in your notebook, children. You should copy it down. What does the tree give each year? ಪ್ರತಿ ವರ್ಷ ಮರ ನಮಗೆ ಏನು ಕೊಡುತ್ತೆ? ಇಲ್ಲಿ ಯಾವ ಮರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು? ಎಸ್, ಟ್ಯಾಮ್ರಿನ್ ಟ್ರೀ. ಏನು ಕೊಡುತ್ತೆ ಅದು ನಮಗೆ? ಫ್ರೂಟ್ ಆ್ಯಂಡ್ ಶೇಡ್. ಏನು ಕೊಡುತ್ತೆ ನಮಗದು? ಫ್ರೂಟ್ ಆ್ಯಂಡ್ ಶೇಡ್. ದ ಟ್ರೀ ಗಿವ್ಸ್ ಫ್ರೂಟ್ ಆ್ಯಂಡ್ ಶೇಡ್ ಈಚ್ ಇಯರ್. ದ ಟ್ರೀ ಗಿವ್ಸ್ ಫ್ರೂಟ್ ಆ್ಯಂಡ್ ಶೇಡ್ ಈಚ್ ಇಯರ್. ಡಿಡ್ ಯು write it down? Shall we go for the second one? See here. Where does the poet love to sit? ಕವಿ ಎಲ್ಲಿ ಕೂತ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ರು? ಎಲ್ಲಿ? ವೆರಿ ಗುಡ್. ದ ಪೋಯಟ್ ಲವ್ಸ್ ಟು ಸಿಟ್ ಬಿನೀತ್ ದ ಶೇಡಿ ಬೌಸ್ ಆಫ್ ಟ್ಯಾಮ್ರಿನ್ ಟ್ರೀ. ರೆಂಬೆ ಕೊಂಬೆಗಳು ನೆರಳಿನಲ್ಲಿ ಅವರು ಕೂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರು, ಹೌದಲ್ವಾ? ಟ್ಯಾಮ್ರಿನ್ ಟ್ರೀದು ನೆರಳಿನಲ್ಲಿ ಅವರು ಕೂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ರು. ರೈಟ್ ಇಟ್ ಡೌನ್ ಚಿಲ್ಡ್ರನ್. The poet loves to sit beneath the shady boughs of tamarind tree. Did you write? Yes. Shall we go for the next question? Did the poet find the tree after coming back? Why? Poet ವಾಪಸ್ ಬಂದಾಗ ಮರ ಅವರು ನೋಡೋಕ್ಕೆ ಸಾಧ್ಯ ಆಯಿತಾ? ಯಾಕೆ? ಸಾಧ್ಯ ಆಗಿದ್ರೆ ಯಾಕೆ? ಸಾಧ್ಯ ಆಗಲಿಲ್ಲ ಅಂದರೆ ಯಾಕೆ? ವೈ? ಏನಾಗಿತ್ತು ಅವ್ರು ಬಂದಾಗ? ಎಸ್, ದ ಟ್ರೀ ವಾಸ್ ripped apart, isn't it? See here. The poet didn't find tree after coming back because it has been ripped apart. Write it fast, children. ಪೋಯೆಟ್ ವಾಪಸ್ ಬಂದಾಗ ಆ ಮರ ಅವ್ರಿಗೆ ಸಿಗಲಿಲ್ಲ, ಕಾಣಿಸ್ಲಿಲ್ಲ. ಯಾಕೆ ಅಂದರೆ ಅದು ಕಟ್ ಮಾಡಿ ಹಾಕಿದ್ರು.
ಹೌದಲ್ವಾ? ಬರೆದ್ರಾ? Shall we go for the next one? Yes. What does the poet do seeing an empty hole? ಅಲ್ಲಿ ಖಾಲಿಯಾದಂಥ ಜಾಗ ನೋಡಿ ಪೋಯೆಟ್ಗೆ ಏನಾಯಿತು? ಎಸ್, ಶಿ ವಾಸ್ ಫೀಲಿಂಗ್ ವೆರಿ ಸ್ಯಾಡ್. ಅವರ ಕಣ್ಣು ತುಂಬಿ ಬಂತು. isn't it? The eyes filled with tears when the poet saw the empty hole. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂತು ಆ ಖಾಲಿಯಾದ ಜಾಗವನ್ನು ನೋಡಿದಾಗ. isn't it? Okay. I think you have copied the notes, isn't it? Shall I give you homework? Yes. See here. Whatever questions you have copied, I have given all the 4 questions. You have to write the answer and you should show to your teacher. Will you do it? See here. What does the tree give each year? ಪ್ರತಿ ವರ್ಷ ಮರ ನಮಗೆ ಏನು ಕೊಡುತ್ತೆ? ಯಾವ ಟ್ರೀ ಬಗ್ಗೆ ಇಲ್ಲಿ ಹೇಳ್ತಾರದು? ಎಸ್, ಟ್ಯಾಮ್ರಿನ್ ಟ್ರೀ. ವೇರ್ ಡಸ್ ದ ಪೋಯೆಟ್ ಲವ್ ಟು ಸಿಟ್? ಕವಿ ಎಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಎಸ್. ಡಿಡ್ ದ ಪೋಯೆಟ್ ಫೈಂಡ್ ದ ಟ್ರೀ ಆಫ್ಟರ್ ಕಮಿಂಗ್ ಬ್ಯಾಕ್? ಪೊಯೆಟ್ಟು ವಾಪಸ್ ಬಂದಾಗ ಅವರು ಆ ಮರವನ್ನು ನೋಡಿದ್ರಾ? ಯಾಕೆ ಅವರು ನೋಡಲಿಲ್ಲ? ವಾಟ್ ಡಸ್ ದ ಪೊಯೆಟ್ ಡೂ ಸೀಯಿಂಗ್ ಆ್ಯನ್ ಎಂಟಿ ಹೋಲ್? ಅಲ್ಲಿ ಖಾಲಿಯಾದಂತಹ ಜಾಗವನ್ನು ನೋಡಿದಾಗ ಪೊಯೆಟ್ಗೆ ಏನು ಅನ್ನಿಸ್ತು? Did you copy the question? It's in your textbook, children. You have to write answer for all the question and you have to show to your teacher. And there is an activity. What you have to do? See here. Walk around your school and home and find out the names of the trees you see around you. ನಿಮ್ಮ ಶಾಲೆ ಅಥವಾ ಮನೆಯ ಸುತ್ತಮುತ್ತ ಇರುವಂತಹ ಮರಗಳ ಹೆಸರುಗಳನ್ನು ನೀವು ಪಟ್ಟಿ ಮಾಡಬೇಕು. ನಿಮ್ಮ ಸುತ್ತಮುತ್ತ ಯಾವ್ಯಾವ ಮರಗಳಿದೆ? ಯು ಹ್ಯಾವ್ ಟು ಲಿಸ್ಟ್ ಇಟ್ ಡೌನ್. ವಿಲ್ ಯು ಡೂ ಇಟ್? ವೆರಿ ಗುಡ್. ಆ್ಯಂಡ್ ಯು ಶುಡ್ ಶೋ ಟು ಯರ್ ಟೀಚರ್. Did you enjoy the class, children? Thank you. I am Anita Shobini from GMPS Batrayanpura, South to Bangalore.